ಓಂ ಶಾಂತಿ. ಮುರಳಿಯ ದಿನಾಂಕ 13/6/2022। मीठे बच्चे, यह पाठशाला है नर से नारायण बनने की। पढ़ाने वाला स्वयं सत्य बाप, सत्य शिक्षक और सद्गुरु है। तुम्हें इसी निश्चय में पक्का रहना है। ಮಧುರ ಮಕ್ಕಳೇ, ಇದು ನರನಿಂದ ನಾರಾಯಣ ಆಗುವ ಪಾಠಶಾಲೆ ಆಗಿದೆ. ಇಲ್ಲಿ ಓದಿಸುವವನು ಸ್ವಯಂ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು ಆಗಿದ್ದಾರೆ. ಇದರ ಬಗ್ಗೆ ನಿಮ್ಮಲ್ಲಿ ಸಂಪೂರ್ಣ ನಿಶ್ಚಯ ಇರಬೇಕು, ಪಕ್ಕಾ ನಿಶ್ಚಯ इरबेको। प्रश्न: तुम बच्चों को किस बात का जरा भी फिक्र नहीं होना चाहिए, क्यों? ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಸ್ವಲ್ಪನೂ ಚಿಂತೆ ಇರಬಾರದು, ಯಾಕೆ? उत्तर: अगर कोई चलते हार्ट फेल हो जाता, शरीर छोड़ देता, तो तुम्हें फिक्र नहीं होनी चाहिए, क्योंकि तुम जानते हो हर एक को अपनी एक्ट करना है। तुम्हें खुश होना चाहिए कि आत्मा ज्ञान और योग के संस्कार लेकर गई तो और ही भारत की अच्छी सेवा करेगी। फिक्र की बात नहीं, यह तो ड्रामा की भावी है। ಒಂದು ವೇಳೆ ಪುರುಷಾರ್ಥ ಮಾಡುವಂಥವರು ಪುರುಷಾರ್ಥದಲ್ಲಿ ನಡೀತಾ ಹಾರ್ಟ್ ಫೇಲ್ ಆಗಿ ದೇಹ ಬಿಟ್ಟು ಹೋದರೆ ಅದಕ್ಕೆ ನೀವು ಚಿಂತೆ ಮಾಡಬಾರದು. ಏಕೆಂದರೆ ನಿಮಗೆ ತಿಳಿದಿದೆ, ಪ್ರತಿಯೊಬ್ಬರೂ ತಮ್ಮ ಪಾತ್ರ ಮಾಡ್ತಿದ್ದಾರೆ. ಇನ್ನೂ ನಿಮಗೆ ಖುಷಿಯಾಗಬೇಕು. ಆತ್ಮ ಜ್ಞಾನ ಯೋಗದ ಸಂಸ್ಕಾರ ತೆಗೆದುಕೊಂಡು ಹೋಗಿದೆ ಅಂದರೆ ಅದು ಮುಂದಿನ ಜನ್ಮದಲ್ಲೂ ಸಹ ಭಾರತದ ಸೇವೆ ಮಾಡುವುದು. ಆದ್ದರಿಂದ ಚಿಂತೆಯ ವಿಷಯನೇ ಇಲ್ಲ. ಓಂ ಶಾಂತಿ. बाप बच्चों को समझाते हैं, बच्चे जानते हैं, बाबा भी बच्चे कह बुलाते हैं, और यह बाप दादा दोनों कंबाइंड है। पहले बाप दादा फिर बच्चे, यह नई रचना हुई न। हूबहू 5000 वर्ष पहले मुवाफिक फिर से हमको राजयोग सिखला रहे हैं। ತಂದೆ ಮಕ್ಕಳಿಗೆ ಮಕ್ಕಳೇ ಅಂತ ಕರೀತಾರೆ. ನಾವು ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಇಬ್ಬರನ್ನೂ ಸೇರಿಸಿ ಬಾಪ್ ದಾದಾ ಅಂತ ಕರಿತೇವೆ. ಯಾಕೆ ಅಂದರೆ ಇಬ್ಬರೂ ಒಟ್ಟಿಗೆ ಇದ್ದಾರೆ. ಮೊದಲು ಬಾಪ್ ದಾದಾ, ನಂತರ ಮಕ್ಕಳು. ಇದು ಹೊಸ ರಚನೆ ಆಗಿದೆ. 5000 ವರ್ಷಗಳ ಹಿಂದಿನಂತೆ ತಂದೆ ಬಂದು ನಮಗೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ में फिर उनके किताब बनाए, उसको गीता कह दिया, परंतु इस समय तो गीता की कोई बात नहीं. ಸಂಗಮ ಯುಗದಲ್ಲಿ ತಂದೆ ಹೇಳಿದ ಜ್ಞಾನ, ತಂದೆ ಕಲಿಸಿದ ರಾಜಯೋಗನೇ ಭಕ್ತಿ ಮಾರ್ಗದಲ್ಲಿ ಗೀತೆಯ ಗ್ರಂಥ ಆಗಿ ರಚಿಸಲ್ಪಡ್ತದೆ. ಆದರೆ ಆ ಗೀತೆಯ ವಿಷಯ ಇಲ್ಲಿ ಬಾಬಾ
ಹೇಳೋದಿಲ್ಲ. ಯ ಪೀಛೆ ಶಾಸ್ತ್ರ ಬನಾಯಿ ಉಸ್ಕೋ ಕಹ ದಿಯಾ ಶ್ರೀಮದ್ ಭಗವದ್ ಗೀತಾ ಸಹಜ ರಾಜಯೋಗ ಕಿ ಪುಸ್ತಕ. ಬಾಬಾ ಹೇಳಿದ ಜ್ಞಾನವನ್ನು ಭಕ್ತಿ ಮಾರ್ಗದಲ್ಲಿ ಉಲ್ಟಾ ಪಲ್ಟಾ ಮಾಡಿ ಅದನ್ನು ಭಗವದ್ಗೀತೆ ಅಂತ ರಚನೆ ಮಾಡಿದ್ದಾರೆ. भक्ति मार्ग में पुस्तक पढ़ने से फ़ायदा नहीं होगा. ऐसे ही सिर्फ शिव को याद करने से भी कोई वर्षा नहीं मिल सकता. ಭಕ್ತಿ ಮಾರ್ಗದ ಪುಸ್ತಕಗಳನ್ನು ಓದೋದ್ರಿಂದ ಅಥವಾ ಶಿವನ ಪರಿಚಯ ತಿಳ್ಕೊಳ್ದೇನೆ ನೆನಪು ಮಾಡೋದ್ರಿಂದ ಯಾವ ಲಾಭನೂ ಸಿಗೋದಿಲ್ಲ. ತಂದೆಯಿಂದ ಆಸ್ತಿ ಸಿಗೋದಿಲ್ಲ. वर्षा सिर्फ अभी संगम पर ही मिल सकता है. बाप ही बेहद का वर्षा देते हैं संगम पर. राजयोग सिखलाते हैं. दूसरे भी जो सन्यासी आदि सिखलाते हैं उनके सिखलाने और इसमें रात दिन का फ़र्क है. ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ಬಂದು ಬೇಹದ್ದಿನ ಆಸ್ತಿ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ. ಇತರ ಸನ್ಯಾಸಿಗಳು ರಾಜಯೋಗನೂ ಕಲಿಸೋದಿಲ್ಲ, ಸ್ವರ್ಗದ ಆಸ್ತಿನೂ ಕೊಡೋದಿಲ್ಲ. ಅವರು ಹೇಳುವ ಭಕ್ತಿಯ ಜ್ಞಾನ ಮತ್ತು ಪರಮಾತ್ಮ ಹೇಳುವ ಸತ್ಯ ಜ್ಞಾನದಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. उन्हों की बुद्धि में गीता रहती है और समझते हैं कृष्ण ने गीता सुनाई, व्यास ने लिखी. परंतु गीता तो न कृष्ण ने सुनाई थी, न वह समय था, न कृष्ण का रूप हो सकता है. ಭಕ್ತಿಯ ಭಗವದ್ಗೀತೆ ಹೇಳುವಂಥವರ ಬುದ್ಧಿಯಲ್ಲಿ ಇರ್ತದೆ ಶ್ರೀಕೃಷ್ಣ ಗೀತಾ ಜ್ಞಾನ ಹೇಳಿದ್ದಾನೆ, ಗೀತಾ ಬೋಧನೆ ಮಾಡಿದ್ದಾನೆ. ಆ ಗೀತೆಯನ್ನು ವ್ಯಾಸ ಮಹರ್ಷಿಯವರು ಬರೆದಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಶ್ರೀಕೃಷ್ಣ ಗೀತಾ ಜ್ಞಾನ ಕೊಡೋದಿಲ್ಲ ಮತ್ತು ಅವನು ದ್ವಾಪರ ಯುಗದಲ್ಲಿ ಬರೋದೂ ಇಲ್ಲ. ನ ಕೃಷ್ಣ ಕಾ ರೂಪ ಹೋ ಸಕ್ತಾ ಹೈ. बाप सब बातें क्लियर कर समझाते हैं, कहते हैं जज करो. ಈಗ ಶಿವಬಾಬಾ ಎಲ್ಲ ವಿಚಾರಗಳನ್ನು ಸ್ಪಷ್ಟ ಮಾಡಿ ತಿಳಿಸಿಕೊಡ್ತಾರೆ ಮತ್ತು ನಿರ್ಣಯ ಮಾಡಲಿಕ್ಕೂ ಹೇಳ್ತಾರೆ. ಮಕ್ಕಳೇ, ನೀವೇ ನಿರ್ಣಯ ಮಾಡಿರಿ. ಭಕ್ತಿಯಲ್ಲಿ ಹೇಳುವ ಗೀತೆ ಸತ್ಯವಾಗಿತ್ತು ಅಥವಾ ಪರಮಾತ್ಮ ಹೇಳುವ गीता ज्ञान सत्यवाಗಿದೆ. सत्य बताने वाला नर से नारायण बना सकते. तुम बच्चे जानते हो हम नर से नारायण बनने के लिए इस पाठशाला व रुद्र ज्ञान यज्ञ में बैठे. ಸತ್ಯ ಜ್ಞಾನ ಹೇಳುವಂಥವನೇ ನರನನ್ನ ನಾರಾಯಣ ಮಾಡಬಹುದು. ಆ ಥರ ನಾವು ನರನಿಂದ ನಾರಾಯಣ ಆಗಲಿಕ್ಕಾಗಿ ಈ ಪಾಠಶಾಲೆಯಲ್ಲಿ ಅಥವಾ ರುದ್ರ ಜ್ಞಾನ ಯಜ್ಞದಲ್ಲಿ ಬಂದು ಕುಳಿತಿದ್ದೇವೆ. ಶಿವ ಬಾಬಾ ಅಕ್ಷರ अच्छा लगता है. इस निश्चय से तुम आए हो. बाप ब्रह्मा द्वारा सभी वेदों शास्त्रों का सार समझाते और समझा रहे हैं. हम तुमको त्रिकालदर्शी बना रहे. ऐसे नहीं कि तुम त्रिलोकी के नाथ बनते हो. ಶಿವಬಾಬಾ ಅಕ್ಷರ ಬಹಳ ಮಧುರವಾಗಿದೆ, ಒಳ್ಳೆಯ ಅಕ್ಷರ ಇದೆ. ಈಗ ನಿಮಗೆ ನಿಶ್ಚಯ ಆಗಬೇಕು, ಶಿವಬಾಬಾ ಬ್ರಹ್ಮಾರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರನೆ ನಮಗೆ ತಿಳಿಸ್ತಾ ಇದ್ದಾರೆ. ಮೂರು ಲೋಕದ ಮೂರು ಕಾಲದ ಜ್ಞಾನ ಹೇಳಿ ನಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಿದ್ದಾರೆ.
ಆದರೆ ನಾವು ಮಕ್ಕಳು ತ್ರಿಕಾಲದರ್ಶಿ ಆಗ್ತೀವಿ ವಿನಃ ತ್ರಿಲೋಕಿ ನಾಥ ಆಗೋದಿಲ್ಲ. ತುಮ್ ನಾಥ ತೋ ಬಂತೆ ಹೋ ಸಿರ್ಫ ಏಕ ಶಿವಪುರಿ के, उनको लोक नहीं कहेंगे. लोक मनुष्य सृष्टि को कहा जाता है. मनुष्य लोक चैतन्य लोक, वह है निराकारी लोक. तुमको सिर्फ त्रिलोकी की नॉलेज सुनाते, त्रिलोकी का नाथ नहीं बनाते. ಬಾಬಾ ಹೇಳ್ತಾರೆ, ನೀವು ಮೂರೂ ಲೋಕಕ್ಕೆ ನಾಥ ಆಗೋದಿಲ್ಲ, ಮಾಲೀಕರಾಗೋದಿಲ್ಲ. ನೀವು ಕೇವಲ ಶಿವಪುರಿ ಅಂದರೆ ಆತ್ಮಲೋಕದ ಮಾಲೀಕ ಆಗಿದ್ದೀರಿ. ವಾಸ್ತವಿಕವಾಗಿ ಆ ಶಿವಪುರಿಗೆ ಲೋಕ ಅಂತ ಹೇಳುವುದು ಸರಿಯಲ್ಲ. ಲೋಕ ಅಂದ್ರೇ ಸಾಕಾರ ಮನುಷ್ಯ ಸೃಷ್ಟಿಗೆ ಕರೆಯಲಾಗ್ತದೆ. ತುಮಕೋ ಸಿರ್ಫ त्रिलोकी की नॉलेज सुनाते, त्रिलोकी का नाथ नहीं बनाते. ಬಾಬಾ ಹೇಳ್ತಾರೆ, ನಿಮಗೆ ನಾನು ತ್ರಿಲೋಕದ ಜ್ಞಾನ ತಿಳಿಸ್ತೀನಿ ವಿನಃ ತ್ರಿಲೋಕಕ್ಕೆ ನಾಥ ಅಥವಾ ಅಧಿಪತಿಯನ್ನಾಗಿ ಮಾಡೋದಿಲ್ಲ. तीनों लोकों का ज्ञान मिला है, इसलिए त्रिलोकदर्शी कहा जाता है. ಸಂಗಮ ಯುಗದಲ್ಲಿ ನಿಮಗೆ ತ್ರಿಲೋಕದ ಜ್ಞಾನ ಸಿಕ್ಕಿರುವ ಕಾರಣ ನೀವು ತ್ರಿಲೋಕದರ್ಶಿ ಆಗಿದ್ದೀರಿ ವಿನಃ ತ್ರಿಲೋಕಿ ನಾಥ ಆಗಿಲ್ಲ. लक्ष्मीनारायण भी त्रिलोकी नाथ नहीं, उनको तो तीनों लोकों का ज्ञान भी नहीं. ನಿಮಗಾದರೆ ತ್ರಿಲೋಕದ ಜ್ಞಾನ ಇದೆ, ಲಕ್ಷ್ಮೀನಾರಾಯಣರಿಗೆ ಮೂರು ಲೋಕದ ಜ್ಞಾನ ಇರೋದಿಲ್ಲ. ತುಮಕೋ ಅಬ್ त्रिकालदर्शी भी बनना है, नॉलेज लेनी है. बाकी कृष्ण के लिए कहते हैं त्रिलोकी का नाथ था वह नहीं. ನೀವೀಗ ತ್ರಿಕಾಲದರ್ಶಿಗಳು ಆಗಿದ್ದೀರಿ, ಮೂರು ಕಾಲಗಳನ್ನು ತಿಳ್ಕೊಂಡಿದ್ದೀರಿ. ಆದರೆ ಕೃಷ್ಣ ತ್ರಿಲೋಕಿ ನಾಥನೂ ಆಗಿಲ್ಲ, ತ್ರಿಕಾಲದರ್ಶಿನೂ ಆಗಿಲ್ಲ. ಲೌಕಿಕದಲ್ಲಿ ಕೃಷ್ಣನಿಗೆ ತ್ರಿಲೋಕದ ನಾಥ ಅಂತ ಹೇಳಿದರು. तीनों लोकों का नाथ तो उनको कहेंगे जो राज्य करे. ಬಾಬಾ ಹೇಳ್ತಾರೆ, ಮೂರೂ ಲೋಕದ ನಾಥ ಅಂತ ಅನ್ನಿಸ್ಕೋಬೇಕಾದ್ರೆ ಒಬ್ಬರು ಮೂರೂ ಲೋಕದಲ್ಲಿ ರಾಜ್ಯ ಮಾಡಬೇಕು. ಆವಾಗ ಅವ್ರಿಗೆ ಮೂರೂ ಲೋಕದ ಮಾಲೀಕರು ಅಥವಾ ನಾಥ ಅಂತ ಹೇಳಬಹುದು. वह तो सिर्फ वैकुंठ नाथ बनते हैं. सत्युग को वैकुंठ कहा जाता है, त्रेता को वैकुंठ नहीं कहें. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ವೈಕುಂಠನಾಥ ಆಗಿರ್ತಾನೆ. ಸತ್ಯಯುಗಕ್ಕೆ ವೈಕುಂಠ ಅಂತ ಹೇಳಲಾಗ್ತದೆ, ತ್ರೇತಾಯುಗಕ್ಕೆ ವೈಕುಂಠ ಅಂತ ಹೇಳೋದಿಲ್ಲ. इस लोक के भी हम नाथ नहीं बन सकते. बाबा भी सिर्फ ब्रह्म महतत्व का नाथ है. ब्रह्मांड जिसमें हम आत्माएं अंडे मिसल रहते हैं, उनका ही मालिक है. ब्रह्मा विष्णु शंकर सूक्ष्म वतन में रहने वाले हैं, तो वह वहाँ के नाथ है. ಬಾಬಾ ಹೇಳ್ತಾರೆ, ಈ ಮಾನವ ಲೋಕಕ್ಕೂ ನಾವು ನಾಥರಲ್ಲ, ಬರೇ ವೈಕುಂಠದ ನಾಥರು ನಾವು. ದ್ವಾಪರ ಕಲಿಯುಗದಲ್ಲಿ ನಾವು ಈ ಲೋಕಕ್ಕೆ ಮಾಲೀಕ ಆಗಿರೋದಿಲ್ಲ. ಶಿವಬಾಬಾನು ಕೇವಲ ಬ್ರಹ್ಮಾಂಡದ ಮಾಲೀಕ ಆಗಿರ್ತಾರೆ. ಹಾಗೆಯೇ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮವತನದ ನಾಥ ಆಗಿರ್ತಾರೆ. ತುಮ್ ಬಂತೆ ಹೋ ವೈಕುಂಠನಾಥ. ಶಿವಬಾಬಾ ಪರಮಧಾಮದ ನಾಥ, ನಿರಾಕಾರಿ ಲೋಕದ ನಾಥ. ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮವತನದ ನಾಥ. ಶ್ರೀಕೃಷ್ಣ ಲಕ್ಷ್ಮೀನಾರಾಯಣ ವೈಕುಂಠದ ನಾಥ ಆಗಿರ್ತಾರೆ. ತುಮ್ ಸಿರ್ಫ ತ್ರಿಕಾಲದರ್ಶಿ बनते हो, तुम्हारा तीसरा नेत्र खुला है. दिखाते हैं भ्रुकुटी के बीच में तीसरा नेत्र है, इसलिए त्रिनेत्री कहते.
ನಿಮಗೆ ಈಗ ಮೂರನೇ ಕಣ್ಣು ಸಿಕ್ಕಿದೆ. ನಿಮ್ಮ ಮೂರನೇ ಕಣ್ಣು ತೆರೆದಿದೆ. ಆದ್ದರಿಂದ ನಿಮಗೆ त्रिनेत्री ಅಂತ ಹೇಳಲಾಗ್ತದೆ. परंतु यह निशानी देवताओं को देते, क्योंकि तुम्हारी जब कर्मातीत अवस्था हो जाती है तब तुम त्रिनेत्री बनते हो. वह तो इस समय की बात है. ವಾಸ್ತವಿಕವಾಗಿ ಸಂಗಮ ಯುಗದ ನೀವು ಮಕ್ಕಳು ತ್ರಿನೇತ್ರಿ ಆಗಿದ್ದೀರಿ. ಆದರೆ ಮೂರನೇ ಕಣ್ಣು ಬ್ರಾಹ್ಮಣರಿಗೆ ತೋರಿಸಿಲ್ಲ, ದೇವತೆಗಳಿಗೆ ತೋರಿಸಿದ್ದಾರೆ. ದೇವತೆಗಳು ಅಂದ್ರೇ ನಿಮ್ಮ ಕರ್ಮಾತೀತ ಅವಸ್ಥೆ, ನಿಮ್ಮ ಸಂಪೂರ್ಣ ಸ್ಥಿತಿ. ನೀವು ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ ನಿಮ್ಮ ಮೂರನೇ ಕಣ್ಣು ಸದಾ ತೆರೆದಿರ್ತದೆ. ಅದಕ್ಕಾಗಿ ಬ್ರಾಹ್ಮಣರಿಗೆ ಮೂರನೇ ಕಣ್ಣನ್ನು ತೋರಿಸಿಲ್ಲ, ದೇವತೆಗಳಿಗೆ ಮಾತ್ರ ತೋರಿಸಿದ್ದಾರೆ. ಬ್ರಾಹ್ಮಣರು ನೀವು ಒಮ್ಮೊಮ್ಮೆ ಕಣ್ಣು ತೆರೆದಿರ್ತೀರಿ, ಒಮ್ಮೊಮ್ಮೆ ಮುಚ್ಕೊಂಡಿರ್ತೀರಿ. ಬಾಕಿ ज्ञान का शंख भी देवताएं नहीं बजाते. उन्होंने फिर वह स्थूल शंख लिख दिया. यह मुख की बात है, इससे तुम ज्ञान शंख बजाते हो. ಬಾಬಾ ಹೇಳ್ತಾರೆ, ಇನ್ನು ಜ್ಞಾನದ ಶಂಖು ಶಿವಬಾಬಾ ನಿಮಗೆ ಕೊಟ್ಟಿದ್ದಾರೆ. ಆದರೆ ಅದನ್ನು ಅವರು ಸ್ಥೂಲವಾದ ಶಂಖನ್ನು ದೇವತೆಗಳ ಕೈಯಲ್ಲಿ ತೋರಿಸಿದ್ದಾರೆ. ಜ್ಞಾನಶಂಖು ಅಂದರೆ ನಮ್ಮ ಬಾಯಿ ಅಥವಾ ಮುಖನೇ ಶಂಖು ಆಗಿದೆ. ಇದರ ಮೂಲಕ ನಾವು ಜ್ಞಾನ ಹೇಳಬೇಕಾಗಿದೆ, ಜ್ಞಾನ ಊದಬೇಕಾಗಿದೆ. नॉलेज पढ़ रहे, कितनी बड़ी यूनिवर्सिटी के तुम स्टूडेंट हो. यह पतित पावन गॉड फादरली ಯೂನಿವರ್ಸಿಟಿ. ಎಂಥ ದೊಡ್ಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನೀವಾಗಿದೆ. ಅಂದ ಮೇಲೆ ಆ ರೀತಿಯಲ್ಲಿ ನೀವು ಅಭ್ಯಾಸನೂ ಮಾಡಬೇಕು. साथ साथ तुम यह जानते हो कि हमारा बाबा बाबा है, टीचर है, सदगुरु है, सब कुछ है. यह माता पिता हर हालत में सुख देने वाले, इसलिए कहते हैं तुम माता पिता हम बालक तेरे. ಈ ಯೂನಿವರ್ಸಿಟಿಯಲ್ಲಿ ಓದಿಸುವಂತಹ ಶಿಕ್ಷಕ ನಮಗೆ ತಂದೆ ಗುರುನು ಆಗಿದ್ದಾರೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಹಾಡ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಯಹ ಹೇ ಸಕ್ರೀನ್ ಬಹುತ್ ಮೀಠಾ ಹೈ. ಶಿವಬಾಬಾ ಸಕ್ರೀನ್ ಆಗಿದ್ದಾರೆ, ಬಹಳ ಮಧುರ ಆಗಿದ್ದಾರೆ. ದೇವತಾओं जैसे मीठे कभी कोई हो ना सके. ದೇವತೆಗಳ ಸಮಾನ ಮಧುರ ಬೇರೆ ಯಾರೂ ಇರೋದಿಲ್ಲ. बाबा कितना मीठा बनाते, तुम भी फील करते हो. हमको श्रीमत पर पढ़ना है और पढ़ाना है. ಬಾಬಾ ಮಕ್ಕಳಿಗೆ ಎಷ್ಟೊಂದು ಮಧುರವನ್ನಾಗಿ ಮಾಡ್ತಾರೆ. ನೀವು ಅದರ ಅನುಭವ ಮಾಡ್ತಾ ಇದ್ದೀರಿ. ಆ ಥರ ಮಧುರ ಆಗಲಿಕ್ಕೆ ನೀವು ಶ್ರೀಮತದಿಂದ ಓದಬೇಕು, ಓದಿಸಬೇಕು. यही धंधा है. बाकी कर्म भोग तो जन्म जन्मांतर का बहुत है ना. समझो कोई बीमार पड़ते, कल हार्ट फेल हो जाता है तो समझा जाता है भावी ಡ್ರಾಮಾ ಕಿ. ಬಾಬಾ ಹೇಳ್ತಾರೆ, ಓದುವುದು ಮತ್ತು ಓದಿಸುವುದೇ ನಿಮ್ಮ ಉದ್ಯೋಗ ಆಗಿದೆ. ಈ ಸೇವೆ ಮಾಡುವಾಗ ನಿಮಗೆ ಕರ್ಮ ಭೋಗನೂ ಬರ್ತದೆ. ಬಾಬೋರ್ ಮಕ್ಕಳಲ್ಲಿನೇ ಕೆಲವರಿಗೆ ಹಾರ್ಟ್ ಫೇಲ್ ಆಗಿ ದೇಹ ಬಿಟ್ಟು ಹೋಗ್ತಾರೆ. ಆಗ ನಾವು ಚಿಂತೆ ಮಾಡಬಾರದು. ಅದು ಪೂರ್ವ ನಿಶ್ಚಿತ ನಾಟಕ ಅಂತ ತಿಳ್ಕೋಬೇಕು. उनको शायद और पार्ट बजाना होगा,
इसलिए दुख की बात नहीं रहती. ಡ್ರಾಮಾ ಅಟಲ್. ಬಹುಶಃ ಅವರ ಪಾತ್ರ ಮತ್ತೊಂದು ಕಡೆ ಇರಬಹುದು. ಅದಕ್ಕಾಗಿ ಅಂಥವರು ದೇಹ ಬಿಟ್ಟು ಹೋಗಿರ್ತಾರೆ. ಒಬ್ಬರು ದೇಹ ಬಿಟ್ಟಾಗ ನಾವು ದುಃಖ ಪಡಬಾರದು. ಯಾಕೆ ಅಂದರೆ ಡ್ರಾಮಾ ಅಟಲ್ है. उनको दूसरा पार्ट बजाना है तो फिक्र की क्या बात है. ನಾಟಕ ಅಟಲ ಅಡೋಲಾಗಿದೆ. ನಾಟಕದಲ್ಲಿ ಯಾವುದೇ ರೀತಿಯ ಬದಲಾವಣೆ ಸಾಧ್ಯವಿಲ್ಲ. ದೇಹ ಬಿಟ್ಟು ಹೋದಂಥವರು ಮತ್ತೊಂದು ಕಡೆ ಹುಟ್ಟಿ ಭಾರತ್ ಕಿ ಅಚ್ಚಿ ಸೇವಾ ಕರೆಂಗೆ. ಕ್ಯೋಂಕಿ ಸಂಸ್ಕಾರ ಹಿ ಐಸೆ ಲೇ ಜಾತೆ ಹೇ ನಾ. कोई के कल्याण अर्थ तो खुश होना चाहिए. ಬಾಬನ ಮಕ್ಕಳು ದೇಹ ಬಿಟ್ಟು ಹೋದವರು ಜ್ಞಾನ ಯೋಗದ ಸಂಸ್ಕಾರ ತೆಗೆದುಕೊಂಡು ಹೋಗಿರ್ತಾರೆ. ಮುಂದಿನ ಜನ್ಮದಲ್ಲೂ ಸಹ ಅವರು ಭಾರತದ ಸೇವೆ ಮಾಡ್ತಾರೆ, ಅನೇಕ ಆತ್ಮರ ಕಲ್ಯಾಣ ಮಾಡ್ತಾರೆ. ಆದ್ದರಿಂದ ಯಾರೇ ದೇಹ ಬಿಟ್ಟರೂ ಅವರ ಪಾತ್ರ ಪರಿವರ್ತನೆ ಆಗಿದೆ ಅಂತ ತಿಳ್ಕೋಬೇಕು ವಿನಃ ಚಿಂತೆ ಮಾಡಬಾರದು. ಖುಷಿಯಲ್ಲಿ ಇರಬೇಕು. ಅದಕ್ಕಾಗಿ ಬಾಬಾ ಹೇಳ್ತಿದ್ರು, ಅಮ್ಮ ಮರೆ ತೋ ಹಲ್ವಾ ಖಾನಾ, ಬೀಬಿ ಮರೆ ತೋ ಹಲ್ವಾ ಖಾನಾ, ಇಸ್ಮೇ ಸಮಜ್ ಚಾಹಿಯೆ. ಸಾಕಾರದಲ್ಲಿ ಬಾಬಾ ಇದ್ದಾಗ ಹೇಳ್ತಿದ್ರು, ಅಮ್ಮ ಸತ್ರು ಹಲ್ವಾ ತಿನ್ನಬೇಕು, ಹೆಂಡತಿ ಸತ್ರು ಹಲ್ವಾ ತಿನ್ನಬೇಕು. ಅಂದರೆ ಯಾರೇ ದೇಹ ಬಿಟ್ಟರೂ ಮನಸ್ಸಿಗೆ ತಾಪ ಮಾಡ್ಕೋಬಾರ್ದು. ಸ್ಥಿತಪ್ರಜ್ಞೆ ಆಗಿ ನಮ್ಮ ಸ್ಥಿತಿಯನ್ನು ಆತ್ಮಿಕ ಸ್ಥಿತಿ ಇಟ್ಕೊಳ್ಬೇಕು. ದುಃಖಿ ಆಗಬಾರದು. ಕ್ಯೋಂಕಿ ಜಾನ್ತೆ ಹೋ ಹಮ್ ಆ್ಯಕ್ಟರ್ಸ್ ಹೈ, ಹರ್ ಏಕ್ ಕೋ ಅಪ್ನಾ ಆ್ಯಕ್ಟ್ ಕರ್ನಾ ಹೈ. ಯಾಕೆ ಅಂದರೆ ಬಾಬಾ ಮೊದಲೇ ಹೇಳಿಬಿಟ್ಟಿದ್ದಾರೆ, ನಾವೆಲ್ಲರೂ ಪಾತ್ರಧಾರಿಗಳು. ಅವರವರ ಪಾತ್ರ ಮುಗಿದಾಗ ಅವರು ದೇಹ ಬಿಟ್ಟು ಹೋಗಬೇಕಾಗ್ತದೆ. ಏಕ್ ಶರೀರ್ ಛೋಡ್ दूसरा पार्ट बजाना है. जिन संस्कारों को ले जाएंगे वहाँ गुप्त सर्विस करेंगे. आत्मा में संस्कार तो रहते हैं ना. जो सर्विसेबल बच्चे हैं, मुख्य मान भी उनका है. सर्विस करने वाले, भारत का कल्याण करने वाले सिर्फ तुम बच्चे हो. बाकी और सब अकल्याण ही करते. ಬಾಬಾ ಹೇಳ್ತಾರೆ, ಸೇವಾಧಾರಿ ಮಕ್ಕಳು ದೇಹ ಬಿಟ್ಟು ಹೋದರೆ ಮುಂದೆಯೂ ಸಹ ಮತ್ತೊಂದು ಜನ್ಮದಲ್ಲಿ ಗುಪ್ತವಾಗಿ ಸೇವೆ ಮಾಡ್ತಾರೆ. ಸೇವೆ ಮಾಡುವಂಥ ಮಕ್ಕಳಿಗೆ ಎಲ್ಲರಿಂದನೂ ಗೌರವ ಸಿಗ್ತದೆ. ನೀವು ಭಾರತದ ಕಲ್ಯಾಣ ಮಾಡುವಂತಹ, ಸೇವೆ ಮಾಡುವಂತಹ ಸೇವಾಧಾರಿಗಳು ಆಗಿದ್ದೀರಿ. ಬಾಕಿ ಸಬ್ ಅಕಲ್ಯಾಣ ಕರ್ತೆ, ಪತಿತ ಬನಾತೆ. ಉಳಿದವರು ಕಲ್ಯಾಣದ ಹೆಸರಿನಲ್ಲಿ ಅಕಲ್ಯಾಣ ಮಾಡ್ತಾ ಇದ್ದಾರೆ, ಅನೇಕರನ್ನು ಪತಿತ ಮಾಡ್ತಾ ಇದ್ದಾರೆ. ಆದರೆ ನೀವು ಮಕ್ಕಳು ನಿಜವಾದ ಕಲ್ಯಾಣ ಮಾಡ್ತೀರಿ. समझो कोई फर्स्ट क्लास सन्यासी मरता है, वह ऐसे बैठ जाते हैं हम शरीर छोड़ ब्रह्म में जाकर लीन हो जाए, तो वह जाकर कोई का कल्याण कर नहीं सकती. क्योंकि वह कोई कल्याणकारी बाप की संतान थोड़ी ही. तुम कल्याणकारी की संतान हो, तुम किसका अकल्याण कर नहीं सकते हो. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಬ್ರಹ್ಮತತ್ವದಲ್ಲಿ ಲೀನ ಆಗ್ತೀವಿ ಅಂತ ಹೇಳಿಕೊಂಡು ಹಠದಿಂದ ಕೂತಿರ್ತಾರೆ, ಬ್ರಹ್ಮತತ್ವದ ನೆನಪು ಮಾಡ್ತಿರ್ತಾರೆ. ಆದರೆ ಅವರು ದೇಹ ಬಿಟ್ಟ ನಂತರ ಮತ್ತೊಂದು ಕಡೆ ಹುಟ್ಟಿ ಯಾರ ಕಲ್ಯಾಣನೂ ಮಾಡೋದಿಲ್ಲ. ಯಾಕೆ ಎಂದರೆ ಅವರು ಕಲ್ಯಾಣಕಾರಿ ತಂದೆಯ ಮಕ್ಕಳಲ್ಲ. ನೀವು ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೀರಿ. ನೀವು ಯಾರ ಅಕಲ್ಯಾಣನೂ
ಮಾಡೋದಿಲ್ಲ. ತುಮ್ ತೋ ಜಾಯೆಂಗೆ ಕಲ್ಯಾಣ ಅರ್ಥ. ನೀವು ದೇಹ ಬಿಟ್ಟು ಹೋದರೂ ಕಲ್ಯಾಣದ ಸಲುವಾಗಿ ಹೋಗ್ತೀರಿ. ಯಹ ಹೇ ಪತಿತ ದುನಿಯಾ. बाप का ऑर्डिनेंस निकला है कि अभी यह भोग बल की रचना नहीं चाहिए. ಬಾಬಾ ಹೇಳ್ತಾರೆ, ಇದು ಪತಿತ ಪ್ರಪಂಚ ಆಗಿದೆ. ಆದ್ದರಿಂದ ಬಾಬಾ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ, ನೀವು ಭೋಗಬಲದಿಂದ ಇನ್ನೂ ಹೊಸ ರಚನೆ ಮಾಡಬಾರದು, ಮಕ್ಕಳನ್ನು ಹುಟ್ಟಿಸಬಾರದು. आधा कल्प से तुम एक दो को काम कटारी से दुख देते आए हो. यह रावण के 5 भूत है जो तुमको दुख देते. यह तुम्हारे बड़े दुश्मन है. बाकी कोई सोनी लंका आदि थी नहीं. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದಿಂದ ನೀವು ಪರಸ್ಪರರಿಗೆ ಕಾಮವಿಕಾರದಲ್ಲಿ ಹೋಗಿ ದುಃಖ ಕೊಡ್ತಾ ಬಂದಿದ್ದೀರಿ. ಈ 5 ವಿಕಾರಗಳು ನಿಮಗೆ ಶತ್ರು ಆಗಿವೆ. ಬಾಕಿ ರಾವಣ ರಾಜ್ಯ ಅಂದರೆ ಚಿನ್ನದ ಲಂಕೆ ಇತ್ತು ಅಂತ ಏನು ಕೇಳಿದ್ದೀವಿ, ಆ ಥರ ಯಾವುದೂ ಇರಲಿಲ್ಲ. ಯಹ ಸಬ್ ಬಾತೆ ಬೈಠ ಬನಾಯಿ. ಅಬ್ ಬಾಪ್ ಕಹತೆ ಯಹ ತೋ ಬೇಹದ್ ಕಿ ಬಾತ್ ಹೈ. सारी मनुष्य सृष्टि इस समय रावण की जंजीरों में बंधी हुई. ಇಡೀ ಮಾನವ ಸೃಷ್ಟಿನೇ ಈ ಸಮಯದಲ್ಲಿ ರಾವಣನ ಬಂಧನದಲ್ಲಿ ಇದೆ. मैगजीन में चित्र अच्छा निकला है. सब रावण के पिंजड़े में पड़े हैं. सब शोक वाटिका में है. अशोक वाटिका है नहीं. अशोका होटल भी नहीं. यह तो सब शोक की होटलें है. बहुत गंद करते. तुम बच्चे जानते हो स्वच्छ कौन है और गंदे कौन है. अभी तुम फूल बन रहे. ಒಂದು ಮ್ಯಾಗ್ಝೀನಲ್ಲಿ ನೀವು ಚಿತ್ರ ಹಾಕಿದ್ದೀರಿ. ಅದರಲ್ಲಿ ಏನು ತೋರಿಸಿದ್ದಾರೆ, ರಾವಣನ ಪಂಜರದಲ್ಲಿ ಎಲ್ಲ ಆತ್ಮಗಳು ಬಂಧಿತರಾಗಿದ್ದಾರೆ. ಇದು ಶೋಕವನ ಆಗಿದೆ. ಈ ಚಿತ್ರ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಯಾವುದೂ ಸಹ ಅಶೋಕವನ ಇಲ್ಲ, ಅಶೋಕ ಹೋಟೆಲ್ಲೂ ಇಲ್ಲ. ಎಲ್ಲ ಹೋಟೆಲ್ಗಳಲ್ಲಿ ವಿಕಾರಿ ಕರ್ಮಗಳು ನಡೀತಾ ಇವೆ. ಎಲ್ಲ ಹೋಟೆಲ್ಗಳಾಗಲಿ ಜಗತ್ತೇ ಆಗಲಿ ಶೋಕ ತುಂಬಿದೆ. ಇದು ಶೋಕದ ಹೋಟೆಲ್ಗಳು ಆಗಿದ್ದಾವೆ ವಿನಃ ಅಶೋಕ ಹೋಟೆಲ್ ಅನ್ನೋದು ಇಲ್ಲಿ ಒಂದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನು ಹೋಟೆಲ್ಗಳಲ್ಲಿ ಬಹಳ ಕೆಟ್ಟ ಕೆಲಸಗಳನ್ನು ಜನ ಮಾಡ್ತಿರ್ತಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಸ್ವಚ್ಛ ಕೌನ್ ಹೇ ಗಂದೆ ಕೌನ್ ಹೇ. ಈ ಜಗತ್ತು ಈಗ ಶೋಕವನ ಆಗಿದೆ ವಿನಃ ಅಶೋಕವನ ಆಗಿಲ್ಲ. ಅಶೋಕ ಹೋಟೆಲ್ಲೂ ಇಲ್ಲ. ಎಲ್ಲ ಹೋಟೆಲ್ಗಳು ಶೋಕದ ಹೋಟೆಲ್ಗಳು ಆಗಿದ್ದಾವೆ. ಎಲ್ಲ ಹೋಟೆಲ್ಗಳಲ್ಲಿ ಮನುಷ್ಯರು ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ. ಎಲ್ಲರೂ ಹೊಲಸಾಗಿದ್ದಾರೆ. ಈಗ ನಿಮಗೆ ತಿಳಿದಿದೆ ಸ್ವಚ್ಛ ಇದ್ದವರು ಯಾರು, ಹೊಲಸಾದವರು ಯಾರು. ನೀವೀಗ ಸ್ವಚ್ಛ ಸುಂದರವಾದ ಹೂ ಆಗ್ತಾ ಇದ್ದೀರಿ. ತುಮ್ ಬಚ್ಚೆ ಸಮಜ್ತೆ ಹೋ आत्मा के रिकॉर्ड में कितना बड़ा पार्ट नोंधा हुआ है. यह बड़ी वंडरफुल बातें इस छोटी आत्मा में अविनाशी पार्ट 84 जन्मों का भरा हुआ है. अभी है ಎಂಡ್. ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ. ಇದು ಎಂತಹ ಆಶ್ಚರ್ಯದ ವಿಷಯ ಆಗಿದೆ.
84 ಜನ್ಮಗಳ ಪಾತ್ರ ಮುಗಿಸಿ ನಾವೀಗ ಮನೆಗೆ ಹೋಗೋರಿದ್ದೇವೆ. ಈಗ ನಾಟಕದ ಅಂತ್ಯ ಬಂದಿದೆ. ಖೂನೆ ನಾಹಕ್ ಖೇಲ್ ಹೈ, ಏಕ ಬಾಂಬ್ ಸೆ ಕಿತನೆ ಮರ್ ಪಡ್ತೆ. ತುಮ್ ಜಾನ್ತೆ ಹೋ ಅಭಿ ಪುರಾನಿ ದುನಿಯಾ ರಹನಿ ನಹಿ. ಒಂದೇ ಒಂದು ಬಾಂಬ್ ಹಾಕಿದರೆ ಎಲ್ಲರೂ ಸಾಯೋರಿದ್ದಾರೆ. ಕೊನೆಗೆ ಇಂತಹ ಒಂದು ವಿನಾಶದ ಆಟ ನಡೆಯಲಿದೆ. ಯ ಪುರಾನಿ ದುನಿಯಾ ಪುರಾನಿ ಶರೀರ್ ನಹಿ ರಹನಾ ಹೈ. ಹಳೆ ಪ್ರಪಂಚನೂ ಇರೋದಿಲ್ಲ, ಹಳೆ ದೇಹನೂ ಇರೋದಿಲ್ಲ. ಹಮ್ಕೋ ನೈ ದುನಿಯಾ ನಯಾ ಶರೀರ್ ಮಿಲ್ನಾ ಹೈ. ಇಸ್ಲಿಯೇ ಪುರುಷಾರ್ಥ ಕರ್ ರಹೇ ಹೇ ಶ್ರೀಮತ್. ನಮಗೀಗ ಹೊಸ ಜಗತ್ತು, ಹೊಸ ದೇಹ ಸಿಗಲಿದೆ. ಅದಕ್ಕಾಗಿಯೇ ನಾವು ಪುರುಷಾರ್ಥ ಮಾಡಬೇಕಾಗಿದೆ ಶ್ರೀಮತದ ಆಧಾರದಿಂದ. ಶ್ರೀ ಶ್ರೀ ಕಿ ಶ್ರೀಮತ್ ಪರ್ ಹಮ್ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ್ बनते हैं. ಭಗವಾನ್ ಹಿ ಐಸಾ ಬನಾತೆ ಹೈ. ಶ್ರೀಮತದಿಂದ ನಾವೇ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಆಗೋರಿದ್ದೇವೆ. ಪರಮಾತ್ಮನೇ ಬಂದು ನಮ್ಮನ್ನು ಆ ಥರ ಮಾಡ್ತಾನೆ. ಪತ್ಥರ್ ಭಿತ್ತರ್ ಮೇ ಭಗವಾನ್ ಅವತಾರ್ ಕೈಸೆ ಲೇಂಗೆ, ಉನ್ಕೆ ಲಿಯೇ ಗಾತೆ ಹೈ ಯದಾ ಯದಾ ಹಿ ಧರ್ಮಸ್ಯ. जब बिल्कुल पतित बन जाते हैं, कलयुग का अंत्य समीप आता है, तब मुझे आना पड़ता है. ಬಾಬಾ ಹೇಳ್ತಾರೆ, ಧರ್ಮದ ಗ್ಲಾನಿ ಆದಾಗ, ಕಲಿಯುಗದ ಅಂತ್ಯ ಸಮೀಪ ಬಂದಾಗ ಪರಮಾತ್ಮ ಬರ್ತಾನೆ. ಇದು ಅವನ ಮಹಾವಾಕ್ಯ ಆಗಿದೆ. ಈಗ ಅವನೇ ಬಂದು ಹೇಳ್ತಾ ಇದ್ದಾನೆ, बच्चे मुझ बाप को याद करो. बाबा पूछते हैं, बाबा की याद रहती है? कहते हैं बाबा घड़ी घड़ी भूल जाते हैं. क्यों? लौकिक बाप को तो कभी भूलते नहीं. यह बात बिल्कुल नहीं. बाप निराकार एक बिंदी, यह प्रैक्टिस नहीं. कहते हैं ना, हमने तो न कभी ऐसा सुना था, न उनको याद किया था. ಬಾಬಾ ಕೇಳ್ತಾರೆ, ನನ್ನ ನೆನಪು ನಿಮ್ಮಲ್ಲಿ ಇರುತ್ತಾ? ಆಗ ಮಕ್ಕಳು ಹೇಳ್ತಾರೆ, ಬಾರಿ ಬಾರಿಗೂ ನಾವು ನಿಮ್ಮನ್ನು ಮರಿತೇವೆ. ಯಾಕೆ ಮರಿತೀರಿ? ಲೌಕಿಕ ತಂದೆಗೆ ನೀವು ಮರೆಯೋದಿಲ್ಲ, ನನ್ನನ್ನು ಯಾಕೆ ಮರಿತೀರಿ? ಯಾಕೆ ಅಂದರೆ ಇದು ಹೊಸ ವಿಚಾರ ಆಗಿದೆ. ನಿರಾಕಾರ ಬಿಂದು ಸ್ವರೂಪದಲ್ಲಿ ಇರುವಂತಹ ಪರಮಾತ್ಮನ ನೆನಪು ಮಾಡುವ ಅಭ್ಯಾಸ ನಿಮ್ಮಲ್ಲಿ ಇಲ್ಲ. ಯಾಕೆ ಅಂದರೆ ನಿಮಗೆ ಅದು ಗೊತ್ತೂ ಇರಲಿಲ್ಲ. ಹೇಗೆ ನೆನಪು ಮಾಡಬೇಕು ಅಂತಲೂ ತಿಳಿದಿರಲಿಲ್ಲ. ದೇವತಾओं को भी यह ज्ञान नहीं रहता. यह ज्ञान प्राय लोप हो जाता है. ದೇವತೆಗಳಿಗೂ ಸಹ ಪರಮಾತ್ಮನ ಬಗ್ಗೆ ಜ್ಞಾನ ಇರೋದಿಲ್ಲ, ಪರಮಾತ್ಮನ ಪರಿಚಯ ಇರೋದಿಲ್ಲ. ಈ ಜ್ಞಾನ ಸಂಗಮ ಯುಗದ ಕೊನೆಗೆ ಲೋಪವಾಗ್ತದೆ. ಉನ್ಕೋ ಸ್ವದರ್ಶನ್ ಚಕ್ರಧಾರಿ ಭಿ ನಹಿ ಕಹಿ, ಬಲ್ ಕಹತೆ ವಿಷ್ಣು ಕೆ ದೋ ರೂಪ ಲಕ್ಷ್ಮೀ ನಾರಾಯಣ. ಪ್ರವೃತ್ತಿ ಮಾರ್ಗ ಕೆ ಲಿಯೇ ದೋ ರೂಪ ದಿಖಾತೆ. ಬ್ರಹ್ಮ ಸರಸ್ವತಿ, शंकर पार्वती, लक्ष्मी नारायण. ऊंचते ऊंचा है एक, फिर है सेकंड थर्ड. अब बाप कहते, बच्चे देह सहित देह के सभी धर्म छोड़ो, अपने को आत्मा समझो. ದೇವತೆಗಳಲ್ಲಿ ಜ್ಞಾನ ಇರೋದಿಲ್ಲ. ಅವರಿಗೆ ಸ್ವದರ್ಶನ ಚಕ್ರಧಾರಿ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ವಿಷ್ಣು ಅಂದರೆ 4 ಕೈಗಳನ್ನು ತೋರಿಸ್ತಾರೆ, ಆದರೆ ಅದು ಲಕ್ಷ್ಮೀನಾರಾಯಣರ ಸಂಯುಕ್ತ ರೂಪ ಆಗಿದೆ, ಪ್ರವೃತ್ತಿ ಮಾರ್ಗದ ಸಂಕೇತ ಆಗಿದೆ. ದೇವತೆಗಳು
ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರು ಅನ್ನೋದಕ್ಕೆ ಬ್ರಹ್ಮ, ಸರಸ್ವತಿ, ಶಂಕರ, ಪಾರ್ವತಿ, ಲಕ್ಷ್ಮೀ, ನಾರಾಯಣ ಈ ಥರ ದೇವತೆಗಳನ್ನು ಜೋಡಿ ಜೋಡಿಯಾಗಿ ತೋರಿಸ್ತಾರೆ. ಈಗ ಬಾಬಾ ಹೇಳ್ತಾರೆ, ಎಲ್ಲ ದೇವತೆಗಳಕ್ಕಿಂತನೂ ಮೇಲೆ ಇರುವಂಥವನು ಉನ್ನತಾತಿ ಉನ್ನತ ನಾನೊಬ್ಬನೇ ಇದ್ದೀನಿ. ಬಚ್ಚೆ ದೇಹ ಸಹಿತ ದೇಹಕ್ಕೆ ಸಭಿ ಧರ್ಮ छोड़ो, अपने को आत्मा समझो. मैं आत्मा बाप का बच्चा, मैं ಸನ್ಯಾಸಿ नहीं. ಈಗ ಬಾಬಾ ಹೇಳ್ತಾರೆ, ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಮರೀರಿ, ನಿಮಗೆ ನೀವು ಆತ್ಮ ಅಂತ ತಿಳಿರಿ. ನಾನು ಆತ್ಮ ಪರಮಾತ್ಮನ ಮಗು ಆಗಿದ್ದೀನಿ ವಿನಃ ನಾನು ಸನ್ಯಾಸಿ ಅಲ್ಲ. ಕಿತನಾ ಸಹಜ है. ब्रह्मा बाबा द्वारा शिव बाबा बैठ बतलाते, बाप दादा दोनों ಕಂಬೈನ್ಡ್ है ना. ಇಂಥ ಸಹಜವಾದ ಜ್ಞಾನ ಶಿವ ಬಾಬಾ ಬ್ರಹ್ಮಾರವರ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬಾಪ್ ದಾದಾ ಇಬ್ಬರು ಸಂಯುಕ್ತ ರೂಪದಲ್ಲಿ ಇದ್ದಾರೆ. ಹೇಗೆ ಜೈಸೆ ದೋ ಬಚ್ಚೆ इकट्ठे पैदा होते हैं ना, यह भी दो का पार्ट इकट्ठा चल रहा है. बच्चों को समझाया है ಅಂತಮತಿ ಸೋ ಗತಿ. ಹೇಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಾರೆ, ಇಬ್ಬರದು ಪಾತ್ರ ಒಟ್ಟಿಗೆ ನಡೀತಾ ಇರ್ತದೆ. ಹಾಗೆ ಬಾಪ್ ದಾದಾ ಇಬ್ಬರೂ ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಪಾತ್ರ ಮಾಡ್ತಾರೆ. ಇನ್ನು ಬಾಬಾ ಹೇಳ್ತಾರೆ, ಅಂತಮತಿ ಸೋಗತಿ. शरीर छोड़ते हैं उस समय बुद्धि कहाँ चली गई तो वहाँ जाकर जन्म लेना पड़ेगा. अंत्यकाल पति का मुँह देखती है तो बुद्धि वहाँ चली जाती. अंतकाल जो जैसी स्मृति में रहता उसी समय का बड़ा असर रहता है. ದೇಹ ಬಿಡುವಾಗ ಯಾರ ಸ್ಮೃತಿಯಲ್ಲಿ ದೇಹ ಬಿಡ್ತಾರೋ ಅದರ ಪರಿಣಾಮ ಅವರ ಮುಂದಿನ ಜನ್ಮದ ಮೇಲೆ ಕಾಣಿಸ್ತದೆ. ಅಗರ್ ಉಸ್ ಸಮಯ ಸ್ಮೃತಿ ರಹೆ कि कृष्ण जैसा बच्चा बनो तो बात मत पूछो, बहुत सुंदर बच्चा बनकर जन्म लेते. ತಿಳ್ಕೊಳ್ಳಿ, ಒಬ್ಬರಿಗೆ ನಾನು ಕೃಷ್ಣನ ಸಮಾನ ಆಗಬೇಕು ಎಂಬ ವಿಚಾರದಲ್ಲಿ ಇದ್ದಾಗ ಅವರು ದೇಹ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಅವರು ಕೃಷ್ಣನ ಸಮಾನ ಸುಂದರ ಮಗುವಾಗಿ ಹುಟ್ಟುತ್ತಾರೆ. ಅಂತಮತಿ ಸೋ ಗತಿ. एक ही लगन रखनी है, सबको साक्षात्कार भी होता है. मुकुटधारी तो कृष्ण भी है, राधे भी है. प्रिंस प्रिंसेस बहुत होंगे सतयुग में व त्रेता में. यह पुरुषार्थ पर आधारित है. जितना पुरुषार्थ करेंगे उतना ऊंचा पद पाएंगे. तुम कहते हो हम तो 21 जन्मों के लिए राजा ही लेंगे. मम्मा बाबा लेते हैं तो क्यों नहीं हम ಫಾಲೋ ಕರೆ. ಬಾಬಾ ಹೇಳ್ತಾರೆ, ಕೊನೆಯ ಸಮಯದಲ್ಲಿ ಒಬ್ಬನದೇ ನೆನಪಿನಲ್ಲಿ ನಾವು ದೇಹ ಬಿಡಬೇಕು. ಆಗ ನಮಗೆ ಸಾಕ್ಷಾತ್ಕಾರ ಆಗ್ತದೆ, ನಾವು ಯಾವ ಯುಗದ ರಾಜಕುಮಾರ ರಾಜಕುಮಾರಿ ಆಗೋರಿದ್ದೇವೆ. ಎಷ್ಟೆಷ್ಟು ಪುರುಷಾರ್ಥ ಮಾಡ್ತೀವೋ ಅಷ್ಟೇ 21 ಜನ್ಮದ ರಾಜ್ಯ ಭಾಗ್ಯ ನಮಗೆ ಸಿಗ್ತದೆ. ಮಮ್ಮ ಬಾಬಾ ಯಾವ ಥರ ಪುರುಷಾರ್ಥ ಮಾಡಿದ್ರು ಆ ಥರ ನಾವು ಸಹ ಪುರುಷಾರ್ಥ ಯಾಕೆ ಮಾಡಬಾರದು. ज्ञान को धारण करना है फिर कराना है, इतनी सर्विस करनी है, तब 21 जन्मों के लिए ಪ್ರಾರಬ್ಧ मिलेगी. ಜ್ಞಾನವನ್ನು ಧಾರಣೆ ಮಾಡಬೇಕು, ಮಾಡಿಸಬೇಕು. ಅಷ್ಟೊಂದು ಸೇವೆ ಮಾಡಿದಾಗ ಮಾತ್ರ 21 ಜನ್ಮದ ಪ್ರಾರಬ್ಧ ನಮಗೆ ಸಿಗುವುದು. तुम्हारी अहिंसक युद्ध है,
5 विकारों रूपी रावण के साथ तुम उस पर विजय पाते। अगर राम को निशानी न देवे तो सूर्यವಂಶಿ ಚಂದ್ರವಂಶಿ कैसे कहा जाएगा? ಬಾಬಾ ಹೇಳ್ತಾರೆ, ನಿಮ್ಮ ಯುದ್ಧ ಮಾಯೆ ಅಥವಾ ರಾವಣನ ಜೊತೆಗೆ ಇದೆ. ಇದು ಅಹಿಂಸಕ ಯುದ್ಧ ಆಗಿದೆ. ರಾಮನ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಟಿದ್ದಾರೆ. ಒಂದು ವೇಳೆ ಆ ಒಂದು ಚಿಹ್ನೆ ಕೊಟ್ಟಿರಲಿಲ್ಲ ಅಂದರೆ ನಾರಾಯಣ ಸೂರ್ಯವಂಶಿ ಸಂಪೂರ್ಣ ದೇವತಾ, ರಾಮ ಚಂದ್ರವಂಶಿ 14 ಕಲಾ ಸಂಪನ್ನ ದೇವತಾ ಅನ್ನೋದು ಹೇಗೆ ಗುರುತಿಸ್ಲಿಕ್ಕಾಗ್ತಿತ್ತು? ಅದಕ್ಕಾಗಿ ರಾಮನ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಟಿದ್ದಾರೆ. अब बाप कहते अंतमति सोगति, देह का भी ख्याल न हो, सबको भूलना है. बाप कहते तुम नंगे आए थे, नंगे जाना है. छोटी सी बिंदी आत्मा इन कानों से सुनती हो, मुख द्वारा बोलती हो. हम आत्मा एक शरीर छोड़ फिर दूसरे में जाते हैं. अभी हम आत्माएं घर जा रही. बाबा बड़ा श्रृंगार कराते जिससे मनुष्य से देवता बन जाते. ಬಾಬಾ ಹೇಳ್ತಾರೆ, ದೇಹದ ಸ್ಮೃತಿಯೂ ಇರಬಾರದು. ದೇಹ ಬಿಡುವಾಗ ಹೇಗೆ ಅಶರೀರಿಯಾಗಿ ಬಂದಿದ್ರಿ ಹಾಗೆ ಅಶರೀರಿಯಾಗಿ ಮನೆಗೆ ಹೋಗಬೇಕಾಗಿದೆ. ಬಾಬಾ ನಿಮಗೆ ಶೃಂಗಾರ ಮಾಡ್ತಾ ಇದ್ದಾರೆ, ಮನುಷ್ಯರಿಂದ ದೇವತಾ ಮಾಡಲಿಕ್ಕಾಗಿ. समझते हैं बरोबर हम ब्रह्मा द्वारा देवता बन रहे हैं. गाते हैं ब्रह्मा द्वारा स्थापना देवता धर्म की. नापास होने से फिर त्रेता के क्षत्रिय धर्म में चले जाते हैं. ब्रह्मा द्वारा ब्राह्मण देवता क्षत्रिय 3 धर्मों की स्थापना होती. सतयुग में और कोई धर्म होते नहीं और सब बाद में आते हैं. ಬ್ರಹ್ಮನ ಮೂಲಕ ಶಿವಬಾಬಾ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಂಪೂರ್ಣ ಪಾಸಾಗುವಂಥವರು ದೇವತೆಗಳಾಗಿ ಬರ್ತಾರೆ. ನಾಪಾಸಾಗೋರು ತ್ರೇತಾಯುಗದ ಕ್ಷತ್ರಿಯರಾಗಿ ಬರ್ತಾರೆ. ಹೀಗೆ ಸಂಗಮ ಯುಗದಲ್ಲಿ ಶಿವಬಾಬಾ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ 3 ಧರ್ಮಗಳ ಸ್ಥಾಪನೆ ಮಾಡ್ತಾರೆ. सतयुग में और कोई धर्म होते नहीं, सब बाद में आते, उनसे हमारा कोई कनेक्शन नहीं. भारतवासी भूल गए हैं कि हम आदि सनातन देवता धर्म के हैं. यह भी ड्रामा का पार्ट ऐसा बना हुआ है. ಇತರ ಧರ್ಮದವರ ಜೊತೆಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ನಾವು ಭಾರತವಾಸಿಗಳೇ ನಮ್ಮ ಧರ್ಮವನ್ನು ಮರ್ತಿದ್ದೇವೆ. ಈ ಥರ ಮರೆಯುವುದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿತ್ತು, ನಿಗದಿಯಾಗಿತ್ತು. ಅಚ್ಚ मीठे मीठे सिक्की लदे बच्चों प्रति मात पिता बाप दादा का याद, प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. श्रीमत पर पढ़ने और पढ़ाने का धंधा करना है. ड्रामा की भावी पर अटल रहना है. किसी भी बात का फिकर नहीं करना है. ಶ್ರೀಮತದಿಂದ ಓದುವ ಮತ್ತು ಓದಿಸುವ ಉದ್ಯೋಗ ಮಾಡಬೇಕು. ನಾಟಕದ ಹಳಿಯ ಮೇಲೆ ಅಚಲ ಅಡೋಲವಾಗಿ ಇರಬೇಕು. ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡಬಾರದು. 2.
अंत्यकाल में एक बाप के सिवाय और कोई भी याद न आए, इसलिए इस देह को भी भूलने का अभ्यास करना है, अशरीरी बनना है. ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು. ಅದಕ್ಕಾಗಿ ದೇಹವನ್ನು ಸಹ ಮರೆಯುವ ಅಭ್ಯಾಸ ಮಾಡಬೇಕು, ಅಶರೀರಿ ಆಗಬೇಕು. वरदान: मन बुद्धि से किसी भी बुराई को टच न करने वाले संपूर्ण वैष्णव व सफल तपस्वी भव. ಮನಬುದ್ಧಿಯ ಮೂಲಕ ಕೆಟ್ಟತನವನ್ನು ಸ್ಪರ್ಶ ಮಾಡದೆ ಸಂಪೂರ್ಣ ವೈಷ್ಣವ ಅಥವಾ ಸಫಲ ತಪಸ್ವಿ ಆಗಿರಿ. ಮನಬುದ್ಧಿಯ ಮೂಲಕ ಕೆಟ್ಟತನವನ್ನು ಸ್ಪರ್ಶ ಮಾಡದೆ ಸಂಪೂರ್ಣ ವೈಷ್ಣವ ಅಥವಾ ಸಂಪೂರ್ಣ ತಪಸ್ವಿಗಳು ಆಗಿರಿ. पवित्रता की पर्सनैलिटी व रॉयल्टी वाले मन बुद्धि से किसी भी बुराई को टच नहीं कर सकते. जैसे ब्राह्मण जीवन में शारीरिक आकर्षण व शारीरिक टचिंग अपवित्रता है, ऐसे मन बुद्धि में किसी विकार के संकल्प मात्र की आकर्षण व टचिंग अपवित्रता है. तो किसी भी बुराई को संकल्प में भी टच न करना, यही संपूर्ण वैष्णव व सफल तपस्वी की निशानी है. ಪವಿತ್ರತೆಯ ವ್ಯಕ್ತಿತ್ವ ಘನತೆ ಉಳ್ಳವರು ಮನಬುದ್ಧಿಯಿಂದ ಯಾವುದೇ ಕೆಟ್ಟತನವನ್ನು ಸ್ಪರ್ಶ ಮಾಡೋದಿಲ್ಲ. ಹೇಗೆ ಬ್ರಾಹ್ಮಣ ಜೀವನದಲ್ಲಿ ದೈಹಿಕ ಆಕರ್ಷಣೆ, ದೈಹಿಕ ಸ್ಪರ್ಶಕ್ಕೆ ಅಪವಿತ್ರತೆ ಅಂತ ಹೇಳಲಾಗ್ತದೆ, ಹಾಗೆ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಯಾವುದೇ ರೀತಿಯ ವಿಕಾರದ ಸಂಕಲ್ಪ ಬರಬಾರದು. ಮನಸ್ಸು ಬುದ್ಧಿಯ ಮೂಲಕ ಯಾವುದೇ ರೀತಿಯ ವಿಕಾರದ ಸಂಕಲ್ಪಗಳನ್ನು ಮಾಡಬಾರದು. ಒಂದು ವೇಳೆ ವಿಕಾರದ ಆಕರ್ಷಣೆ ಇತ್ತು ಅಂದರೆ ಅದು ಅಪವಿತ್ರತೆ ಆಗಿದೆ. ಆದ್ದರಿಂದ ಯಾವುದೇ ರೀತಿಯ ಕೆಟ್ಟ ಸಂಕಲ್ಪಗಳನ್ನು ಮಾಡದೆ ಸಂಪೂರ್ಣ ವೈಷ್ಣವ ಅಥವಾ ತಪಸ್ವಿಗಳು ಆಗಿರಿ. ಕೆಟ್ಟ ಸಂಕಲ್ಪಗಳನ್ನು ಮಾಡದೇ ಇರುವಂಥದ್ದು ವೈಷ್ಣವರ ಅಥವಾ ತಪಸ್ವಿಗಳ लक्षण आಗಿದೆ. श्लोगन: मन की उलझनों को समाप्त कर वर्तमान और भविष्य को उज्ज्वल बनाओ. ಮನಸ್ಸಿನ ಗೊಂದಲವನ್ನು ಸಮಾಪ್ತಿ ಮಾಡಿ ವರ್ತಮಾನ ಮತ್ತು ಭವಿಷ್ಯವನ್ನು ಉಜ್ವಲಗೊಳಿಸಿರಿ. अच्छा, ओम शांति, ओम शांति, ओम शांति. ಮನದಾನಂದ ಏನೆಂದು ನಾನಿನ್ನ
ಜೀವನವಾ